ಅಲೆಗಳು ಅಪ್ಪರಿಸಿದಷ್ಟು ನಾವಿಕನ ಧೈರ್ಯ ಹೆಚ್ಚಾಗುತ್ತದೆ. ಹಾಗೆಯೇ ಜೀವನದಲ್ಲಿ ಸಂಕಷ್ಟಗಳು ಬಂದಾಗ ನಿಮ್ಮ ಸಾಧನೆಯ ಹಸಿವು ಇನ್ನೂ ಹೆಚ್ಚಾಗುತ್ತದೆ. ನೂರಾರು ಮಾತುಗಳಿಗಿಂತ ಒಂದು ಸಣ್ಣ ಪ್ರಯತ್ನ ಮೇಲು. ಕುಳಿತು ಯೋಚಿಸುವುದಕ್ಕಿಂತ ಎದ್ದು ಹೆಜ್ಜೆ ಇಡುವುದು ಗೆಲುವಿನ ಮೊದಲ ಗುರುತು. ನಿಮಗೆ ಯಾವುದೇ ಬೆಲೆಯಿಲ್ಲದ ಸ್ಥಳದಲ್ಲಿ ಉಳಿಯುವುದು ಅನ್ಯಾಯ. ಅದು ಯಾರೊಬ್ಬರ ಮನೆಯಾಗಿರಲಿ ಅಥವಾ ಇನ್ನೊಬ್ಬರ ಹೃದಯವಾಗಿರಲಿ. ಪರಿಸ್ಥಿತಿ ಕೆಟ್ಟದಾಗಿದೆ ಎಂದು ದೂರುವ ಬದಲು ಆ ಪರಿಸ್ಥಿತಿಯನ್ನು ಬದಲಾಯಿಸುವ ಶಕ್ತಿ ನನ್ನಲ್ಲಿದೆ ಎಂದು ನಂಬಿ ನಿಮ್ಮ ಯೋಚನೆ ಬದಲಾದರೆ ಜೀವನ ಬದಲಾದೀತು. ನಮ್ಮ ಉದ್ಧಾರಕ್ಕೆ ನಾವೇ ಹೊಣೆ. ನಿನ್ನನ್ನು ನೀನು ಗೆದ್ದರೆ ನೀನೇ ನಿನಗೆ ಗೆಳೆಯ, ಇಲ್ಲವಾದರೆ ನಿನಗೆ ನೀನೇ ಶತ್ರು. ನಮ್ಮೊಳಗಿನ ನಕಾರಾತ್ಮಕ ಯೋಚನೆಗಳನ್ನು ಸೋಲಿಸಿ ಆತ್ಮವಿಶ್ವಾಸ ಬೆಳೆಸಿಕೊಳ್ಳಬೇಕು. ಜೀವನವೆಂದರೆ ಕಷ್ಟದಿಂದ ತಪ್ಪಿಸಿಕೊಳ್ಳುವುದು ಅಲ್ಲ, ಅದನ್ನು ಕೃಷ್ಣನ ಸ್ಮರಣೆಯೊಂದಿಗೆ ಸ್ವೀಕರಿಸುವುದು. ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿ ಫಲವನ್ನು ದೈವಕ್ಕೆ ಅರ್ಪಿಸಿದವನು ಯಾವ ಪರಿಸ್ಥಿತಿಯಲ್ಲೂ ಸ್ಥಿರವಾಗಿರುತ್ತಾನೆ. ನಿನ್ನ ಒಳಗಿನ ಶಕ್ತಿ ಅರಿತುಕೊಂಡರೆ ಜೀವನದ ಎಲ್ಲ ತೊಂದರೆಗಳನ್ನು ನಿಭಾಯಿಸಬಹುದು. ಜೀವನ ಯಾವಾಗಲೂ ಸುಲಭವಾಗಿರುವುದಿಲ್ಲ. ಕೆಲವೊಮ್ಮೆ ಕಾರಣವಿಲ್ಲದೆ ಮನಸ್ಸು ಭಾರವಾಗುತ್ತದೆ. ಅಂತಹ ಕ್ಷಣಗಳಲ್ಲಿ ನಿನ್ನನ್ನು ನೀನೇ ನಿಯಂತ್ರಿಸಬೇಕು. ಆಗಲೇ ಚಂಚಲ ಮನಸ್ಸನ್ನು ನಿಯಂತ್ರಿಸಬಹುದು ಎಂಬ ಧೈರ್ಯ ನಿನಗೆ ಸಿಗುತ್ತದೆ. ಅದೃಷ್ಟದ ಮೇಲೆ ಎಂದಿಗೂ ನಂಬಿಕೆ ಇಡಬೇಡಿ. ನೀವು ನಂಬಿಕೆ ಇಡಬೇಕಾದುದು ನಿಮ್ಮ ಕಠಿಣ ಶ್ರಮದ ಮೇಲೆ. ಆಗ ಯಶಸ್ಸು ನಿಮ್ಮದಾಗುತ್ತದೆ. ಯಾವುದೇ ಕೆಲಸ ಮಾಡುವ ಮೊದಲು ಅದು ನಿಮಗೆ ಏಕೆ ಮುಖ್ಯ ಎಂದು ಸ್ಪಷ್ಟಪಡಿಸಿಕೊಳ್ಳಿ. ನಿನ್ನ ಒಳ್ಳೆಯತನದ ಮೇಲೆ ತುಂಬ ನಂಬಿಕೆ ಇಟ್ಟುಕೋ. ನಿನ್ನನ್ನು ಕಳೆದುಕೊಂಡವರು ಒಂದು ದಿನ ಖಂಡಿತ ಅಳುತ್ತಾರೆ. ನಿನ್ನ ನಂಬಿಕೆ ನಿನ್ನ ರೂಪ, ನಿನ್ನ ಭಕ್ತಿ ನಿನ್ನ ಶಕ್ತಿ. ನನ್ನಲ್ಲಿ ಶರಣಾಗು. ಭಯ ನಿನ್ನಿಂದ ದೂರ. ಸಮಯಕ್ಕಿಂತ ಮುಂಚೆ ಮತ್ತು ವಿಧಿಗಿಂತ ಹೆಚ್ಚು ಯಾರಿಗೂ ಏನೂ ಸಿಗುವುದಿಲ್ಲ. ತಾಳ್ಮೆಯಿಂದ ಇರು. ನಿನಗೆ ಸೇರಬೇಕಾದದ್ದು ಸರಿಯಾದ ಸಮಯದಲ್ಲಿ ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತೆ. ಕರ್ಮ ಮಾಡುವುದು ನಿನ್ನ ಕರ್ತವ್ಯ, ಫಲ ಬಯಸುವುದು ಬಂಧನ. ಆಸೆಯನ್ನು ಬಿಟ್ಟು ನಡೆ, ಶಾಂತಿ ನಿನ್ನ ನೆರಳು. ನಿಮ್ಮ ಜೀವನದಲ್ಲಿ ಯಾರೂ ಆಕಸ್ಮಿಕವಾಗಿ ಬರುವುದಿಲ್ಲ. ದೇವರಿಗೆ ಎಲ್ಲದಕ್ಕೂ ಒಂದು ಯೋಜನೆ ಇದೆ. ಆತನ ಮೇಲೆ ನಂಬಿಕೆ ಇಡಿ. ನಾವು ಬದುಕಿನಲ್ಲಿ ಪ್ರತಿಯೊಬ್ಬರಿಂದಲೂ ಪಾಠ ಕಲಿಯುತ್ತಲೇ ಇರುತ್ತೇವೆ. ಕೆಲವು ನೋವು ತರಬಹುದು, ಕೆಲವು ಸಂತೋಷ ತರಬಹುದು, ಆದರೆ ಎಲ್ಲವೂ ಬೆಲೆ ಕಟ್ಟಲಾಗದ ಪಾಠಗಳು. ಜಗತ್ತಿನಲ್ಲಿ ನಿಮ್ಮವರು ಅಂದರೆ ಯಾರು ಗೊತ್ತಾ? ಸಮಯ. ಅದು ಸರಿಯಾಗಿದ್ದರೆ ಎಲ್ಲರೂ ಜೊತೆಗಿರುತ್ತಾರೆ. ನೀನು ಮನಸ್ಸು ಮಾಡಿದರೆ ನಿನ್ನ ಹಣೆ ಬರಹ ಇಷ್ಟೇ ಅಂದವರು ಸಹ ನಿನ್ನ ಮುಂದೆ ತಲೆ ತಗ್ಗಿಸುವ ತಾಕತ್ತು ನಿನ್ನಲ್ಲಿದೆ. ಇಂದ್ರಿಯ ಸುಖ ಎನ್ನುವುದು ಆರಂಭದಲ್ಲಿ ಮಧುವಿನಂತೆ ಸಿಹಿಯಾಗಿರುತ್ತದೆ, ಅಂತ್ಯ ಕಹಿಯಾಗಿರುತ್ತದೆ. ಬೆಳೆಸಿದವರೆದುರು ಬಾಗಿದರೆ ಬದುಕು, ಅರಿವಿನೆದುರು ಬಾಗಿದರೆ ಬೆಳಕು. ಪ್ರೀತಿ ವಿಧೇಯತೆಗಳಲ್ಲಿ ಬಾಗುವವರು ಎಲ್ಲರೆದೆಯ ಗೆಲ್ಲಬಲ್ಲರು. ದರ್ಪ ಅಹಂಕಾರಗಳಲ್ಲಿ ಬೀಗುವವರು ಕಾಲನೆದುರು ಉರಿದು ಬೂದಿಯಾಗುವರು. ಇದು ಜಗದ ಸತ್ಯ, ಯುಗ ಯುಗದ ಸತ್ಯ. ವಾದ ಆ ಸಂದರ್ಭದಲ್ಲಿ ಗೆಲ್ಲುತ್ತೆ, ಆದರೆ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತೆ. ತಾಳ್ಮೆ ಆ ಸಂದರ್ಭದಲ್ಲಿ ಸೋತರೂ ವ್ಯಕ್ತಿತ್ವವನ್ನು ಗೆಲ್ಲುತ್ತೆ. ಗೆಲುವು ಅಂತಗುಟ್ಟೇನಲ್ಲ, ಯೋಗ್ಯ ತಯಾರಿ, ಕಠಿಣ ದುಡಿಮೆ ಮತ್ತು ಸೋಲುಗಳಿಂದ ಕಲಿತ ಪಾಠಗಳ ಮಿಶ್ರಣವೇ ಯಶಸ್ಸು. ಕೊಡುವುದರ ಮೇಲೆ ಜಗತ್ತು ನಿಂತಿದೆ. ಕೆಲವರು ತಿಳಿದು ಕೊಡುತ್ತಿರುವರು, ಮತ್ತೆ ಕೆಲವರು ತಿಳಿಯದೆ ಕೊಡುತ್ತಿರುವವರು. ಕೆಲವರು ಸಂತೋಷದಿಂದ ಕೊಡುತ್ತಿರುವರು, ಕೆಲವರು ಅಯ್ಯೋ ಕೊಡಬೇಕಲ್ಲ ಎಂದು ಗೊಣಗಾಡಿಕೊಂಡು ಕೊಡುತ್ತಿರುವರು. ಅಂತೂ ನಾವು ಕೊಡಬೇಕಾಗಿರುವುದನ್ನು ದೇವರು ವಸೂಲಿ ಮಾಡಿಯೇ ಮಾಡುವನು. ಅವನಿಗೆ ವಸೂಲಿ ಮಾಡುವುದಕ್ಕೆ ಹಲವಾರು ಮಾರ್ಗಗಳಿವೆ. ದಾನಕ್ಕೆ ಕೊಡದೇ ಇದ್ದರೆ ದಂಡಕ್ಕೆ ಕೊಡಬೇಕಾಗುವುದು. ರೋಗ, ನಷ್ಟ, ಅತಿಯಾಸೆ, ಕೋರ್ಟು ಕಚೇರಿ, ಕಳ್ಳಕಾರರು ಇವುಗಳ ಮೂಲಕ ತನಗೆ ಬರಬೇಕಾಗಿರುವುದನ್ನು ವಸೂಲಿ ಮಾಡಿಯೇ ಮಾಡುವನು. ನಗುತ್ತ ಕೊಡು, ಕೊಟ್ಟು ಉದ್ಧಾರವಾಗು, ಕೊಟ್ಟು ಶಾಂತಿ ಉಂದು ಎನ್ನುವುದು ಯಜ್ಞ ದೃಷ್ಟಿ. ಒಳ್ಳೆಯ ಸಮಯಕ್ಕಾಗಿ ಕಾಯುತ್ತಾ ಕೂರುವುದು ಬುದ್ಧಿವಂತಿಕೆಯಲ್ಲ. ಈಗಿನ ಕ್ಷಣವನ್ನೇ ಸುಸಂದರ್ಭವಾಗಿಸುವುದು ಜಾಣತನ. ಪ್ರೇರಣೆಗಾಗಿ ಕಾಯುತ್ತಾ ಕುಳಿತರೆ ಯಾವ ಕೆಲಸವನ್ನು ಆರಂಭಿಸಲು ಸಾಧ್ಯವಿಲ್ಲ. ಆರಂಭಿಸಿದ ಕೆಲಸ ಮುಂದುವರೆಸುವುದಕ್ಕಿಂತಲೂ ದೊಡ್ಡ ಪ್ರೇರಣೆ ಮತ್ತೊಂದಿಲ್ಲ. ಭೂತಕಾಲವನ್ನು ಹಿಂದಿಕ್ಕಿ ಬಂದಾಗಿದೆ, ಭವಿಷ್ಯ ಇನ್ನು ಮುಂದೆ ಇದೆ. ಇಂದಿನ ದಿನ ನಮ್ಮದೇ. ಇಂದಾದರೂ ಶ್ರೀಹರಿಯನ್ನು ಸ್ಮರಿಸಬಾರದೆ? ಅಹಂಕಾರವನ್ನು ಬಿಟ್ಟು ಸೇವೆಯನ್ನು ಕಲಿತು ಸತ್ಯದ ದಾರಿಯಲ್ಲಿ ನಡೆ. ಶಾಂತಿ ನಿನ್ನನ್ನು ಹುಡುಕುತ್ತದೆ. ಬೇಡುವವರಿಗೆ ವರವನ್ನು ನೀಡುವ ಯಾವ ಅಗೋಚರ ಶಕ್ತಿಯೂ ಜಗತ್ತಿನಲ್ಲಿಲ್ಲ. ವ್ಯಕ್ತಿ ತಾನೇ ತನ್ನ ಪರಿಶ್ರಮದಿಂದ ಗಳಿಸಬೇಕು. ಗೆಲುವು ಅಂತಗುಟ್ಟೇನಲ್ಲ, ಯೋಗ್ಯ ತಯಾರಿ, ಕಠಿಣ ದುಡಿಮೆ ಮತ್ತು ಸೋಲುಗಳಿಂದ ಕಲಿತ ಪಾಠಣದ ಮಿಶ್ರಣವೇ ಯಶಸ್ಸು. ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಅವನು ಅಧರ್ಮದ ಪಕ್ಷದಲ್ಲಿದ್ದರೆ ಅವನನ್ನು ಸೋಲಿಸಲೇಬೇಕು. ಇಲ್ಲದಿದ್ದರೆ ಧರ್ಮ ಸೋಲುತ್ತೆ, ಅಧರ್ಮ ಗೆಲ್ಲುತ್ತೆ.
ಯಶಸ್ಸು ಎಂಬುದು ಅಂತಿಮವಲ್ಲ, ವೈಫಲ್ಯ ಎಂಬುದು ಮಾರಕವಲ್ಲ, ಮುಂದುವರಿಯುವ ಧೈರ್ಯ ಮಾತ್ರ ಮುಖ್ಯ. ದೈನಂದಿನ ಯುದ್ಧಕ್ಕೆ ಭಗವದ್ಗೀತೆಯ ಪಾಠಗಳು. ಫಲಗಳ ಚಿಂತೆ ಬಿಡು, ಪ್ರಾಮಾಣಿಕ ಪ್ರಯತ್ನ ಮಾಡು. ಸವಾಲುಗಳು ಎದುರಾದಾಗ ಹೇಡಿಯಂತೆ ಆಗಬೇಡ, ಧೈರ್ಯದಿಂದ ಎದುರಿಸು. ಸಾವಿಗೆ ಹೆದರಬೇಡ, ಏಕೆಂದರೆ ನೀನು ದೇಹವಲ್ಲ, ಆತ್ಮಕ್ಕೆ ಎಂದಿಗೂ ಸಾವಿಲ್ಲ. ಬದುಕಿನಲ್ಲಿ ವ್ಯತಿರಿಕ್ತ ಸಂದರ್ಭಗಳು ಬರುವುದು ಸಹಜ, ಅವುಗಳನ್ನು ಧೈರ್ಯದಿಂದ ಎದುರಿಸು. ಯಾರು ಯಾರನ್ನು ಉದ್ಧಾರ ಮಾಡೋಕ್ಕೂ ಆಗಲ್ಲ, ಯಾರು ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ. ಅವರವರ ಯೋಚನೆಯೇ ಅವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗುತ್ತೆ. ನಾಯಕನು ಹೇಗೆ ನಡೆದುಕೊಳ್ಳುತ್ತಾನೋ ಜನಸಾಮಾನ್ಯರು ಅದನ್ನೇ ಅನುಸರಿಸುತ್ತಾರೆ. ಆದ್ದರಿಂದ ಮುಂದಾಳತ್ವ ವಹಿಸುವವರು ಸಾಧ್ಯವಾದಷ್ಟು ಶ್ರೇಷ್ಠವಾದ ಕೆಲಸಗಳನ್ನೇ ಮಾಡಬೇಕು. ಎಲ್ಲ ಮಹಾನ್ ಕೆಲಸಗಳು ಆರಂಭದಲ್ಲಿ ಅಸಾಧ್ಯವೆಂದೇ ಕಾಣುತ್ತದೆ. ಕೆಲವರಿಗೆ ಎಷ್ಟೇ ಭಕ್ತಿ ಅಭ್ಯಾಸ ಮಾಡಿದರೂ ಏಕಭಕ್ತಿ ಸಾಧ್ಯವಾಗುವುದಿಲ್ಲ. ಆಧ್ಯಾತ್ಮ ಮಾರ್ಗದ ಸಾಧನೆಯಲ್ಲಿ ಮನಸ್ಸಿಗೆ ಒಂದು ಜನ್ಮದ ಅಭ್ಯಾಸ ಸಾಕಾಗುವುದಿಲ್ಲ. ಕೆಲವೊಮ್ಮೆ ಇಡೀ ಜನ್ಮ ಅಭ್ಯಾಸ ಮಾಡಿದರೂ ಏಕಾಗ್ರತೆ ಬಾರದೇ ಇರಬಹುದು. ಇಂಥವರಿಗೆ ಕರುಣಾಳು ಕೃಷ್ಣ ಹೇಳುತ್ತಾನೆ, ನೀನು ಮಾಡುವ ಕರ್ಮವನ್ನು ಸ್ವಾರ್ಥಕ್ಕಾಗಿ ಮಾಡದೆ ಭಗವಂತನ ಪೂಜೆ ಅನ್ನುವ ಅನುಸಂಧಾನದಿಂದ ಮಾಡು ಎಂದು. ತನ್ನ ದೈನಂದಿನ ಪ್ರತಿ ಕರ್ಮವನ್ನು ಅರ್ಪಣಾ ಭಾವದಿಂದ ಭಗವಂತನ ಪೂಜೆ ಎಂದು ಮಾಡಿ ಆಧ್ಯಾತ್ಮ ಮಾರ್ಗದಲ್ಲಿ ಸಿದ್ಧಿ ಪಡೆಯಬಹುದು. ಬದುಕು ಹೇಗಿರಬೇಕೆಂದರೆ ಬೆಳಗ್ಗೆ ಎದ್ದಾಗ ದೃಢ ನಿರ್ಧಾರವಿರಬೇಕು, ರಾತ್ರಿ ಮಲಗುವಾಗ ಆತ್ಮತೃಪ್ತಿ ಇರಬೇಕು. ನಿಮ್ಮ ಕನಸುಗಳನ್ನು ನನಸು ಮಾಡುವವರು ನೀವೇ. ಆದ್ದರಿಂದ ಬದುಕುವ ದಾರಿಯನ್ನು ಜಾಣತನದಿಂದ ಆರಿಸಿಕೊಳ್ಳಿ. ನಿಮ್ಮ ಒಳ್ಳೆತನವನ್ನು ಸಾಬೀತುಪಡಿಸಲು ಪ್ರಯತ್ನಿಸಬೇಡಿ. ನಿಮ್ಮ ವ್ಯಕ್ತಿತ್ವ ವಿಶೇಷವಾಗಿದ್ದರೆ ಸಮಯವೇ ನಿಮ್ಮನ್ನು ಯೋಗ್ಯರನ್ನಾಗಿಸುತ್ತೆ. ಒಂದು ಬಾರಿ ಸೋತರೆ ಜೀವನವೇ ಮುಗಿದು ಹೋಯಿತು ಅಂತ ಭಾವಿಸಬೇಡಿ. ಒಂದು ಬಾಗಿಲು ಮುಚ್ಚಿದರೆ 100 ಬಾಗಿಲು ತೆರೆದಿರುತ್ತದೆ. ಜೀವನದಲ್ಲಿ ಕಠಿಣ ಸಮಯ ಬಂದಾಗ ಮನಸ್ಸಿನೊಳಗಿಂದ ಎಲ್ಲವೂ ಒಳ್ಳೆಯದಾಗುತ್ತೆ ಎಂಬ ಧ್ವನಿ ಬರುತ್ತೆ. ಅದು ಭಗವಂತನ ಕೃಪೆ ಇರಬಹುದು ಅಥವಾ ನಮ್ಮೊಳಗಿರುವ ಆತ್ಮವಿಶ್ವಾಸದ ಧ್ವನಿಯಾಗಿರಬಹುದು. ಅದನ್ನು ನಂಬಿ ಮುಂದುವರೆದರೆ ನಾವು ಕಷ್ಟಗಳನ್ನು ಜಯಿಸಬಹುದು. ಯಶಸ್ಸು ಎಂದರೆ ಯಾರೂ ಕೂಡ ನೋಡಿಲ್ಲದ ಮತ್ತು ಯಾರೂ ಮಾಡಿರದ ಕೆಲಸಗಳನ್ನು ಮಾಡುವುದು. ಯಾವಾಗಲೂ ಒಳ್ಳೆಯ ಕಾರ್ಯ ಮಾಡುವ ವ್ಯಕ್ತಿಯ ಆತ್ಮ ಮರಣದ ನಂತರ ಪುನರ್ಜನ್ಮ ಪಡೆಯುತ್ತದೆ ಮತ್ತು ಅಂತಹ ಆತ್ಮಗಳು ಪುಣ್ಯದ ಫಲ ಅನುಭವಿಸಲೆಂದೇ ಜನ್ಮ ತಾಳುತ್ತವೆ. ನೀವು ಯಶಸ್ಸು ಸಾಧಿಸಿದರೆ ಅದು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ, ಆದರೆ ನೀವು ಸೋತರೆ ಅದು ನಿಮ್ಮನ್ನು ಸ್ಫೂರ್ತಿದಾಯಕವಾಗಿಸುತ್ತದೆ. ನೀವು ಯಾವ ರೀತಿಯ ಪುಸ್ತಕಗಳನ್ನು ಓದುತ್ತೀರಿ ಮತ್ತು ಯಾವ ರೀತಿಯ ಜನರೊಂದಿಗೆ ಸೇರಿಕೊಳ್ಳುತ್ತೀರಿ ಎಂಬುದರ ಮೇಲೆ ನಿಮ್ಮ ಭವಿಷ್ಯ ನಿಂತಿದೆ.